ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಎರಡೆರಡು ಬಾರಿ ರಾಜಶೇಖರ್ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತಂತೆ. ಬುಲೆಟ್ ಅನ್ನ ದೇಹದಿಂದ ತೆಗೆಯದೆ ಕಾಂಗ್ರೆಸ್ ಕಾರ್ಯಕರ್ತನ ಸಂಸ್ಕಾರಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ಹೀಗಂತ ದೋಸ್ತಿ ನಾಯಕರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ, ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ರಾಜಶೇಖರ್ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೋಸ್ಟ್ ಮಾರ್ಟಮ್ ಹೆಸರಿನಲ್ಲಿ ನಡೆದಿದ್ದ ಷಡ್ಯಂತ್ರ. ರಕ್ತ ರಾಜಕೀಯದಲ್ಲಿ ಗಣಿ ಜಿಲ್ಲೆ ಅಕ್ಷರಶಃ ದಗದಗಿಸಿತ್ತು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡಿಗೆ ಕೈ ಕಾರ್ಯಕರ್ತನ ನೆತ್ತರು ಹರಿದಿತ್ತು. ಇದೀಗ ರಾಜಶೇಖರ್ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ಕೇಸ್ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತು ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. 2 ಬಾರಿ ರಾಜಶೇಖರ್ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಯಾಕೆ? ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ, ಆ ಗುಂಡು ಇದ್ರೆಗಿನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ, ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಎರಡೆರಡು ಪೋಸ್ಟ್ ಮಾರ್ಟಮ್ ಬಗ್ಗೆ ಗೊತ್ತಿಲ್ಲ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ, ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಮೂಲಕ ಗಲಭೆ ಕೇಸ್ ಹಳ್ಳ ಹಿಡಿಸಲು ಸಂಚು ನಡೆದಿತ್ತು ಎನ್ನಲಾಗ್ತಿದೆ. ಬಿಜೆಪಿ ನಾಯಕರ ಸ್ಫೋಟಕ ಹೇಳಿಕೆ ಸುತ್ತ ಪ್ರಕರಣದ ಸತ್ಯಾಸತ್ಯತೆ ಗಿರಕಿ ಹೊಡೆಯುತ್ತಿದೆ. ಇದಕ್ಕೆ ಪೊಲೀಸ್ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಎರಡೆರಡು ಬಾರಿ ರಾಜಶೇಖರ್ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತಂತೆ. ಬುಲೆಟ್ ಅನ್ನ ದೇಹದಿಂದ ತೆಗೆಯದೆ ಕಾಂಗ್ರೆಸ್ ಕಾರ್ಯಕರ್ತನ ಸಂಸ್ಕಾರಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ಹೀಗಂತ ದೋಸ್ತಿ ನಾಯಕರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ, ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ. ಗೊತ್ತಿಲ್ಲ ನನಗೆ, ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದನ್ನ ಗೊತ್ತಿಲ್ಲ. ರಾಜಶೇಖರ್ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೋಸ್ಟ್ ಮಾರ್ಟಮ್ ಹೆಸರಿನಲ್ಲಿ ನಡೆದಿದ್ದ ಷಡ್ಯಂತ್ರ. ರಕ್ತ ರಾಜಕೀಯದಲ್ಲಿ ಗಣಿ ಜಿಲ್ಲೆ ಅಕ್ಷರಶಃ ದಗದಗಿಸಿತ್ತು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡಿಗೆ ಕೈ ಕಾರ್ಯಕರ್ತನ ನೆತ್ತರು ಹರಿದಿತ್ತು. ಇದೀಗ ರಾಜಶೇಖರ್ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ಕೇಸ್ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತು ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ.
ಬಳ್ಳಾರಿ ಫೈರಿಂಗ್ ಕೇಸ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಶ್ರೀರಾಮುಲು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. 2 ಬಾರಿ ರಾಜಶೇಖರ್ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಯಾಕೆ? ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು, ಮೊದಲನೇ ಬಾರಿಗೆ ಸಿಕ್ತು. 1 ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡಿದ್ರಿಗಿನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ. ಅವ್ರು ಏನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ, ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ. ಎರಡೆರಡು ಪೋಸ್ಟ್ ಮಾರ್ಟಮ್ ಬಗ್ಗೆ ಗೊತ್ತಿಲ್ಲ. ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಗೊತ್ತಿಲ್ಲ ನನಗೆ. ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ, ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದ್ಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಪೋಸ್ಟ್ ಮಾರ್ಟಮ್ ಮೂಲಕ ಗಲಭೆ ಕೇಸ್ ಹಳ್ಳ ಹಿಡಿಸಲು ಸಂಚು ನಡೆದಿತ್ತು ಎನ್ನಲಾಗ್ತಿದೆ. ಬಿಜೆಪಿ ನಾಯಕರ ಸ್ಫೋಟಕ ಹೇಳಿಕೆ ಸುತ್ತ ಪ್ರಕರಣದ ಸತ್ಯಾಸತ್ಯತೆ ಗಿರಕಿ ಹೊಡೆಯುತ್ತಿದೆ. ಇದಕ್ಕೆ ಪೊಲೀಸ್ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಫೈರಿಂಗ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. 2 ಬಾರಿ ರಾಜಶೇಖರ್ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತಂತೆ. ಬುಲೆಟ್ ಅನ್ನ ದೇಹದಿಂದ ತೆಗೆಯದೆ ಕಾಂಗ್ರೆಸ್ ಕಾರ್ಯಕರ್ತನ ಸಂಸ್ಕಾರಕ್ಕೆ ಪ್ಲಾನ್ ಮಾಡಲಾಗಿತ್ತಂತೆ. ಹೀಗಂತ ದೋಸ್ತಿ ನಾಯಕರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ, ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರು ಇಲ್ವೋ ಸತ್ಯ ಹೇಳಿ. ಗೊತ್ತಿಲ್ಲ ನನಗೆ. ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ರಾಜಶೇಖರ್ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಪೋಸ್ಟ್ ಮಾರ್ಟಮ್ ಹೆಸರಿನಲ್ಲಿ ನಡೆದಿದ್ದ ಷಡ್ಯಂತ್ರ. ರಕ್ತ ರಾಜಕೀಯದಲ್ಲಿ ಗಣಿ ಜಿಲ್ಲೆ ಅಕ್ಷರಶಃ ದಗದಗಿಸಿತ್ತು. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡಿಗೆ ಕೈ ಕಾರ್ಯಕರ್ತನ ನೆತ್ತರು ಹರಿದಿತ್ತು. ಇದೀಗ ರಾಜಶೇಖರ್ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ಕೇಸ್ ಮುಚ್ಚಿ ಹಾಕಲು ಷಡ್ಯಂತ್ರ ನಡೆದಿತ್ತು ಅನ್ನೋ